ಬಹಳ ಮಳೆ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಅದರಲ್ಲೂ ರಾಜಧಾನಿ ಬೆಂಗಳೂರು ಸೇರಿದಂತೆ ರಾಜ್ಯದ ಕರಾವಳಿಯಲ್ಲೂ ಕೂಡ ಸಾಕಷ್ಟು ಮಳೆ ಆಗುತ್ತೆ, ಮಹಾಮಳೆ ಆಗಲಿದೆ ಅನ್ನೋ ಒಂದು ಮುನ್ಸೂಚನೆ ಸಿಕ್ಕಿರುವುದು. ಬಂಗಾಳ ಕೊಲ್ಲಿಯಲ್ಲಿ ತೀವ್ರವಾದಂತಹ ವಾಯುಭಾರ ಕುಸಿತದ ಹಿನ್ನೆಲೆ ಒಡಿಶಾ, ಆಂಧ್ರ ಪ್ರದೇಶಗಳಲ್ಲಿ ಚಂಡಮಾರುತದ ಎಚ್ಚರಿಕೆ ಇದೆ. ಅದೇ ರೀತಿಯಾಗಿ ನಮ್ಮ ರಾಜ್ಯ ಕರ್ನಾಟಕದಲ್ಲೂ ಕೂಡ 48 ಗಂಟೆಗಳಲ್ಲಿ ಭಾರಿ ಮಳೆ ಆಗುವಂತಹ ಚಾನ್ಸಸ್ ಇದೆ ಅಂತ ಹೇಳಲಾಗಿದೆ. ಅದರಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಮಳೆ ಬಂದ ಕೂಡಲೇ ಒಂದು ಸಣ್ಣ ಮಳೆಗೂ ಕೂಡ ಸಾಕಷ್ಟು ಅವಾಂತರಗಳಾಗುತ್ತೆ. ಹಾಗಾಗಿ 48 ಗಂಟೆಗಳು ನಿರಂತರವಾಗಿ ಮಳೆ ಬರುತ್ತೆ, ಹೆಚ್ಚಿನ ಒಂದು ಮಳೆ ಬರುತ್ತೆ ಮುಂದಿನ ಒಂದು 48 hours ಅಂತ. ಹಾಗಾಗಿ ಅಗತ್ಯವಾದಂತ ಮುನ್ನೆಚ್ಚರಿಕೆ ಕ್ರಮವನ್ನ ಈಗಲೇ ತೆಗೆದುಕೊಂಡ್ರೆ ಒಳ್ಳೆಯದು. ಯಾಕಂತ ಹೇಳಿದ್ರೆ ಸಾಕಷ್ಟು ಅನಾಹುತಗಳಾಗುವುದನ್ನ ನೀವು ನೋಡ್ತಾ ಇರ್ತೀರಿ ಬೆಂಗಳೂರಿನಲ್ಲಿ, ಎಸ್ಪೆಷಲಿ ಡ್ರೈನೇಜ್ ವಿಚಾರದಲ್ಲಿ, ಅದೇ ರೀತಿಯಾಗಿ ಟ್ರಾಫಿಕ್ ವಿಚಾರದಲ್ಲೂ ಕೂಡ ರಸ್ತೆಗಳು ಬಹಳಷ್ಟು ಒಂದು ಹಳ್ಳಗಳಾಗಿ ಮಾರ್ಪಾಡಾಗಿರ್ತವೆ. ಬೆಂಗಳೂರಿನ ರಸ್ತೆಗಳು, ವಾಹನ ಸಂಚಾರ ಕಷ್ಟ ಆಗುತ್ತೆ.